ರಾಘವ್ ಅವ್ರ ಸ್ಕ್ರೀನ್ ಅಲ್ಲಿ ರಾಘವ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಅಲ್ಲಿ. ರಾಘವ್, ಯಾವಾಗೆಲ್ಲ ಈ ಹಣಕಾಸಿನ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಪ್ರಶ್ನೆ ಕೇಳಲಾಗುತ್ತೋ ಸ್ಟ್ಯಾಂಡರ್ಡ್ ಉತ್ತರ ಬರ್ಡನ್ ಆಗ್ತಾ ಇರೋದು ಗ್ಯಾರಂಟಿಯಿಂದ ಅಲ್ಲ, ಕೇಂದ್ರ ಸರ್ಕಾರದ ಧೋರಣೆಯಿಂದ. ಈಗ ಕೇವಲ GST ರಿಟರ್ನ್ಸ್ ಮಾತ್ರವಲ್ಲ, ಸೆಸ್ಸು ಸಬ್ಸಿಡಿ ಅದರ ಜೊತೆಯಲ್ಲಿ ಸರ್ಚಾರ್ಜಸ್. ಈಗ ಮನ್ರೇಗಾ ಅಂತಿತ್ತು, ಅದನ್ನ ತೆಗೆದುಬಿಟ್ಟೇನೋ ರಾಮ್ಜಿ ಅಂತ ತರ್ತಿದ್ದಾರೆ. ಇದರಲ್ಲಿ 60-40 ತಂದ್ಬಿಟ್ಟು ಆ 40% ರಾಜ್ಯ ಸರ್ಕಾರದ ಮೇಲೆ ಹೊರಿಸ್ತಿದ್ದಾರೆ. ಅಲ್ಲಿಗೆ ಬೊಕ್ಕಸ ಮತ್ತಷ್ಟು ಬರದಾಗ್ಲಿಕ್ಕೆ ಕೇಂದ್ರ ಸರ್ಕಾರದ ಸ್ಕೀಮ್ಗಳು, ಕೇಂದ್ರ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದು ಈಗಿನ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರ ಆರೋಪ. ನಾನು DK ಶಿವಕುಮಾರ್ ಅವರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡೆ. ಅವರು ಅವರು ತಮ್ಮ ಫೇಲ್ಯೂರ್ಗಳನ್ನ ಮುಚ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರ ನಮ್ಮ ಯೋಜನೆಗಳಿಗೆ ಸರಿಯಾಗಿ ಸ್ಪಂದಿಸಿಲ್ಲ, ನಮಗೆ ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ ದಯವಿಟ್ಟು ಕೇವಲ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಮತ್ತೆ ಹೇಳಿ, ಪ್ರತಿಯೊಂದು ನಾನ್ ಬಿಜೆಪಿ ಸರ್ಕಾರ ಅವ್ರು ಮಾತಾಡಕ್ಕೂ ಅವಕಾಶ ಮಾಡ್ಕೊಡಿ. ದೊಡ್ಡ ಮನಸ್ಸು ತೋರಿ. ರಾಘವ್ ಅವರೇ ಮುಂದುವರಿಸಿ. ಅದೇ ಅವರ ಆರೋಪಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ಮಹದಾಯಿ ಸ್ಕೀಮ್ ಬಗ್ಗೆ ಮಾತಾಡಿದ್ರು, ಮೇಕೆದಾಟು ಸ್ಕೀಮ್ ಬಗ್ಗೆ ಮಾತಾಡಿದ್ರು, ಅದಲ್ಲದೆ ಕೃಷ್ಣ ಇದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಆದ್ರೆ ಅದು ಯಾವ ಹಂತದಲ್ಲಿದೆ, ಕಾನೂನಾತ್ಮಕವಾದಂತ ಸವಾಲುಗಳೇನಿದೆ, ಚಾಲೆಂಜಸ್ ಏನಿದೆ ಅನ್ನೋದನ್ನು ಕೂಡ ಅವ್ರು ಹೈಡ್ ಮಾಡ್ತಾರೆ. ಆ ವಿಷಯಗಳನ್ನ ಹೇಳ್ಬೇಕಾದ್ರೆ ಇಲ್ಲಿ ಕೋರ್ಟ್ ನಲ್ಲಿ ಯಾವ ಹಂತದಲ್ಲಿ ಕೇಸ್ ಇದೆ, ಕೋರ್ಟ್ ನಲ್ಲಿ ಮೂವ್ಮೆಂಟ್ ಆಗದೆ ಕೇಂದ್ರ ಸರ್ಕಾರ ಪ್ರಾಜೆಕ್ಟ್ ಗಳನ್ನ ಕೈಗೆತ್ತಿಕೊಳ್ಳಲು ಆಗೋದಿಲ್ಲ ಅನ್ನೋ ಒಂದು ವಿಷಯವನ್ನು ಕೂಡ DK ಶಿವಕುಮಾರ್ ಮಾತಾಡ್ಬೇಕಾದ್ರೆ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಮೇಕೆದಾಟು ಯೋಜನೆ ಬಗ್ಗೆ ತಗೊಳ್ಳೋಣ. ಹೌದು, ಕರ್ನಾಟಕಕ್ಕೆ ಮೇಕೆದಾಟು ಯೋಜನೆ ಬಹಳ ಪ್ರಾಮುಖ್ಯವಾದ ಯೋಜನೆ. ಆದ್ರೆ ಕೇಂದ್ರ ಸರ್ಕಾರದ ಪಾತ್ರ ಏನು? ಸದ್ಯಕ್ಕೆ ಕೇಸ್ ಇದ್ದದ್ದು ಸುಪ್ರೀಂ ಕೋರ್ಟ್ ನಲ್ಲಿ 2018ಕ್ಕೆ ತಮಿಳುನಾಡು ಕರ್ನಾಟಕದ ಮೇಕೆದಾಟು ಯೋಜನೆಯನ್ನ ಪ್ರಶ್ನೆ ಮಾಡಿ ಅಲ್ಲಿ ಅರ್ಜಿ ಸಲ್ಲಿಸಿತ್ತು. ಅದನ್ನ ಇತ್ಯರ್ಥ ಮಾಡಿದ್ದು ಮೊನ್ನೆ 2025ರಲ್ಲಿ. ಇದಕ್ಕೆ ಈ ವಿಳಂಬಕ್ಕೆ ಕಾರಣ ಯಾರು? ಸುಪ್ರೀಂ ಕೋರ್ಟ್ ನಲ್ಲಿ ನೀವು ಬ್ಲೇಮ್ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಇದರಲ್ಲಿ ಯಾವ ರೋಲ್ ಪ್ಲೇ ಮಾಡಕ್ಕಾಗುತ್ತೆ? ಈಗ ಸುಪ್ರೀಂ ಕೋರ್ಟ್ ಕೇಸನ್ನ ಕ್ಲಿಯರ್ ಮಾಡಿದೆ. ಏನು ಅಂತ ಹೇಳಿದ್ರೆ, ತಮಿಳುನಾಡು ಈ ಹಂತದಲ್ಲಿ ಈ ರೀತಿಯಾದಂತಹ ಅರ್ಜಿಯನ್ನ ಸಲ್ಲಿಸೋದು ಬೇಡ, ಕರ್ನಾಟಕ DPR ಅನ್ನ ಸಲ್ಲಿಸಲಿಕ್ಕೆ ಮುಕ್ತ ಅವಕಾಶ ಇದೆ ಕರ್ನಾಟಕಕ್ಕೆ. ಹಾಗಾಗಿ DPR ಸಲ್ಲಿಸಿ, DPR ಗೆ ಸಂಬಂಧಪಟ್ಟಾಗಿ ಏನಾದ್ರೂ ಆಕ್ಷೇಪಣೆಗಳಿದ್ರೆ ಅದನ್ನ ಕೇಂದ್ರ ಸರ್ಕಾರಕ್ಕೆ ನೀಡ್ಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ರೋಲ್ ಪ್ಲೇ ಏನಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇತ್ತು, ಕರ್ನಾಟಕ ಸ್ಟ್ರೆಸ್ ಮಾಡ್ಬೇಕಿತ್ತು ಸುಪ್ರೀಂ ಕೋರ್ಟಿಗೆ. ಏನು ಅಂತ ಹೇಳಿದ್ರೆ, ಮೇಕೆದಾಟುಗೆ ಸಂಬಂಧಪಟ್ಟಂತೆ ತಮಿಳುನಾಡು ಅರ್ಜಿ ಹಾಕಿದೆ, ನೀವಿದನ್ನ ಒಂದು ಕ್ವಿಕ್ ಮೂವ್ಮೆಂಟ್ ಮಾಡಿ ಅಟ್ಲೀಸ್ಟ್ ಇದರ ಬಗ್ಗೆ ಡಿಸಿಷನ್ ತಗೊಳ್ಳಿ ಅಂತ ಕರ್ನಾಟಕದ ವಕೀಲರ ಮೂಲಕ ಕರ್ನಾಟಕ ಸರ್ಕಾರ ಮಾಡ್ಬೇಕಿತ್ತು. ಕರ್ನಾಟಕ ಸರ್ಕಾರ ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಮಾಡ್ಬೇಕಿತ್ತು, ಈಗಿನ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ಬೇಕಿತ್ತು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ 7 ವರ್ಷಗಳ ಬಳಿಕ ಅದನ್ನ ಮಾಡಿದೆ. ಅದನ್ನ DK ಶಿವಕುಮಾರ್ ಅವರು ಮಾಡ್ಬೇಕಾದ್ರೆ, ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕಾದ್ರೆ ಹೇಳ್ಬೇಕಾಗತ್ತೆ. ಆಯ್ತು, ಮಹದಾಯಿ ಯೋಜನೆ ಯಾಕೆ ಡಿಲೇ ಆಗ್ತಾ ಇದೆ? ಮಹದಾಯಿ ಯೋಜನೆಗೆ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗ್ತಿಲ್ಲ. ಕರ್ನಾಟಕದಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಯಾಕೆ ಕರ್ನಾಟಕಕ್ಕೆ ನೀಡ್ಲಿಕ್ಕೆ ಕೇಂದ್ರ ಸರ್ಕಾರ ಹಿಂದೇಟಾಗ್ತಾ ಇದೆ, ಅಥವಾ ಅಲ್ಲಿರುವಂತ ಒಂದು ಅರಣ್ಯ ಇಲಾಖೆ ಸಬ್ ಕಮಿಟಿ ಹಿಂದೇಟಾಗ್ತಾ ಇದೆ ಅಂತ ಹೇಳಿದ್ರೆ, ದೊಡ್ಡ ಪ್ರಮಾಣದ ಅರಣ್ಯವನ್ನ ಪಾಸ್ ಮಾಡಿಕೊಂಡು ಈ ಒಂದು ನಾಲೆ ಅಥವಾ ಕಾಲುವೆಯನ್ನ ನಿರ್ಮಾಣ ಮಾಡ್ಬೇಕಾಗತ್ತೆ. ನೀವು ಪರಿಸರ ಅಭಿವೃದ್ಧಿ ಯೋಜನೆಗೆ ಯಾವ ರೀತಿಯಾದಂತ ಕ್ರಮಗಳನ್ನ ಕೈಗೊಂಡಿದ್ದೀರಿ ಅನ್ನೋ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ಪರಿಸರ ಇಲಾಖೆಯನ್ನ ಸ್ಯಾಟಿಸ್ಫೈ ಮಾಡ್ಬೇಕಾಗತ್ತೆ. ಅವರು ನೀಡುವ ವರದಿ ಕೇಂದ್ರ ಅರಣ್ಯ ಮತ್ತೆ ಫಾರೆಸ್ಟ್ ಇಲಾಖೆಗೆ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅದನ್ನ ಮತ್ತೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಆ ವರದಿಗಳೇನಿದೆ ಅರಣ್ಯ ಅಭಿವೃದ್ಧಿ ಯೋಜನೆಗೆ, ಮತ್ತೆ ಈ ಯೋಜನೆ ಮಾಡೋದ್ರಿಂದ ಅರಣ್ಯ ನಾಶವನ್ನ ನಾವು ಹೇಗೆ ತಡೆಗಟ್ಟುತ್ತೇವೆ, ಮತ್ತೆ ಎಷ್ಟು ಪರಿಸರ ನಾಶ ಕಡಿಮೆ ಮಾಡಿ ಯೋಜನೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಈಗ ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ರಾಜ್ಯ ಸರ್ಕಾರ ನೀಡಬೇಕಾಗುತ್ತೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಒಂದು ಸಬ್ ಕಮಿಟಿ ಮುಂದೆ ಈ ಒಂದು ಪ್ರಪೋಸಲ್ ಇದೆ, ಅದು ಚರ್ಚೆ ಹಂತದಲ್ಲಿ ಮೋಸ್ಟ್ಲಿ 2-3 ಸಭೆಗಳನ್ನ ಸೊ ಇಂಥ ವಿಷಯಗಳನ್ನ ಗೃಹಲಕ್ಷ್ಮಿ ಬಗ್ಗೆ ಕೇಳಿದಾಗ್ಲೂ ಕೇಂದ್ರ ಸರ್ಕಾರ, ಬೆಲೆ ಏರಿಕೆ ಬಗ್ಗೆ ಕೇಳಿದಾಗ್ಲೂ ಕೇಂದ್ರ ಸರ್ಕಾರ. ಸೊ ಕೇಂದ್ರ ಸರ್ಕಾರ ಅನ್ನೋ ಅಂಶವನ್ನ ಕವರಪ್ ಸೂತ್ರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ರಾಘವ್ ಅವ್ರ ಸ್ಕ್ರೀನ್ ಅಲ್ಲಿ ರಾಘವ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಅಲ್ಲಿ. ರಾಘವ್, ಯಾವಾಗೆಲ್ಲ ಈ ಹಣಕಾಸಿನ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಪ್ರಶ್ನೆ ಕೇಳಲಾಗುತ್ತೋ ಸ್ಟ್ಯಾಂಡರ್ಡ್ ಉತ್ತರ ಬರ್ಡನ್ ಆಗ್ತಾ ಇರೋದು ಗ್ಯಾರಂಟಿಯಿಂದ ಅಲ್ಲ, ಕೇಂದ್ರ ಸರ್ಕಾರದ ಧೋರಣೆಯಿಂದ.
ಈಗ ಕೇವಲ GST ರಿಟರ್ನ್ಸ್ ಮಾತ್ರವಲ್ಲ, ಸೆಸ್ಸು ಸಬ್ಸಿಡಿ, ಅದರ ಜೊತೆಯಲ್ಲಿ ಸರ್ಚಾರ್ಜಸ್, ಈಗ ಮನ್ರೇಗಾ ಅಂತಿತ್ತು ಅದನ್ನ ತೆಗೆದುಬಿಟ್ಟೇನೋ ರಾಮ್ಜಿ ಅಂತ ತರ್ತಿದ್ದಾರೆ. ಇದರಲ್ಲಿ 60-40 ತಂದ್ಬಿಟ್ಟು ಆ 40% ರಾಜ್ಯ ಸರ್ಕಾರದ ಮೇಲೆ ಹೊರಿಸ್ತಿದ್ದಾರೆ. ಅಲ್ಲಿಗೆ ಬೊಕ್ಕಸ ಮತ್ತಷ್ಟು ಬರದಾಗ್ಲಿಕ್ಕೆ ಕೇಂದ್ರ ಸರ್ಕಾರದ ಸ್ಕೀಮ್ಗಳು, ಕೇಂದ್ರ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದು ಈಗಿನ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರ ಆರೋಪ. ನಾನು DK ಶಿವಕುಮಾರ್ ಅವರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡೆ. ಅವರು ಪ್ರತಿ ಕರ್ನಾಟಕ ಅವರು ತಮ್ಮ ಫೇಲ್ಯೂರ್ಗಳನ್ನ ಮುಚ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರ ನಮ್ಮ ಯೋಜನೆಗಳಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ, ನಮಗೆ ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ ದಯವಿಟ್ಟು ಕೇವಲ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಮತ್ತೆ ಹೇಳಿ ಪ್ರತಿಯೊಂದು ನಾನ್ ಬಿಜೆಪಿ ಸರ್ಕಾರ ಅವ್ರು ಮಾತಾಡಕ್ಕೂ ಅವಕಾಶ ಮಾಡ್ಕೊಡಿ. ದೊಡ್ಡ ಮನಸ್ಸು ತೋರಿ, ರಾಘವ್ ಅವರೇ ಮುಂದುವರಿಸಿ. ಅದೇ ಅವರ ಆರೋಪಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ಮಹದಾಯಿ ಸ್ಕೀಮ್ ಬಗ್ಗೆ ಮಾತಾಡಿದ್ರು, ಮೇಕೆದಾಟು ಸ್ಕೀಮ್ ಬಗ್ಗೆ ಮಾತಾಡಿದ್ರು, ಅದಲ್ಲದೆ ಕೃಷ್ಣ ಇದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಆದ್ರೆ ಅದು ಯಾವ ಹಂತದಲ್ಲಿದೆ, ಕಾನೂನಾತ್ಮಕವಾದಂತ ಸವಾಲುಗಳೇನಿದೆ, ಚಾಲೆಂಜಸ್ ಏನಿದೆ ಅನ್ನೋದನ್ನು ಕೂಡ ಅವ್ರು ಹೈಡ್ ಮಾಡ್ತಾರೆ. ಆ ವಿಷಯಗಳನ್ನ ಹೇಳ್ಬೇಕಾದ್ರೆ ಇಲ್ಲಿ ಕೋರ್ಟ್ ನಲ್ಲಿ ಯಾವ ಹಂತದಲ್ಲಿ ಕೇಸ್ ಇದೆ, ಕೋರ್ಟ್ ನಲ್ಲಿ ಮೂವ್ಮೆಂಟ್ ಆಗದೆ ಕೇಂದ್ರ ಸರ್ಕಾರ ಪ್ರಾಜೆಕ್ಟ್ ಗಳನ್ನ ಕೈಗೆತ್ತಿಕೊಳ್ಳಲು ಆಗೋದಿಲ್ಲ ಅನ್ನೋ ಒಂದು ವಿಷಯವನ್ನು ಕೂಡ DK ಶಿವಕುಮಾರ್ ಮಾತಾಡ್ಬೇಕಾದ್ರೆ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಮೇಕೆದಾಟು ಯೋಜನೆ ಬಗ್ಗೆ ತಗೊಳ್ಳೋಣ. ಹೌದು, ಕರ್ನಾಟಕಕ್ಕೆ ಮೇಕೆದಾಟು ಯೋಜನೆ ಬಹಳ ಪ್ರಾಮುಖ್ಯವಾದ ಯೋಜನೆ. ಆದ್ರೆ ಕೇಂದ್ರ ಸರ್ಕಾರದ ಪಾತ್ರ ಏನು? ಸದ್ಯಕ್ಕೆ ಕೇಸ್ ಇದ್ದದ್ದು ಸುಪ್ರೀಂ ಕೋರ್ಟ್ ನಲ್ಲಿ 2018ಕ್ಕೆ ತಮಿಳುನಾಡು ಕರ್ನಾಟಕದ ಮೇಕೆದಾಟು ಯೋಜನೆಯನ್ನ ಪ್ರಶ್ನೆ ಮಾಡಿ ಅಲ್ಲಿ ಅರ್ಜಿ ಸಲ್ಲಿಸಿತ್ತು. ಅದನ್ನ ಇತ್ಯರ್ಥ ಮಾಡಿದ್ದು ಮೊನ್ನೆ 2025ರಲ್ಲಿ. ಇದಕ್ಕೆ ಈ ವಿಳಂಬಕ್ಕೆ ಕಾರಣ ಯಾರು? ಸುಪ್ರೀಂ ಕೋರ್ಟ್ ನಲ್ಲಿ ನೀವು ಬ್ಲೇಮ್ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಇದರಲ್ಲಿ ಯಾವ ರೋಲ್ ಪ್ಲೇ ಮಾಡಕ್ಕಾಗುತ್ತೆ? ಈಗ ಸುಪ್ರೀಂ ಕೋರ್ಟ್ ಕೇಸನ್ನ ಕ್ಲಿಯರ್ ಮಾಡಿದೆ. ಏನು ಅಂತ ಹೇಳಿದ್ರೆ ತಮಿಳುನಾಡು ಈ ಹಂತದಲ್ಲಿ ಈ ರೀತಿಯಾದಂತಹ ಅರ್ಜಿಯನ್ನ ಸಲ್ಲಿಸೋದು ಬೇಡ, ಕರ್ನಾಟಕ DPR ಅನ್ನ ಸಲ್ಲಿಸಲಿಕ್ಕೆ ಮುಕ್ತ ಅವಕಾಶ ಇದೆ ಕರ್ನಾಟಕಕ್ಕೆ. ಹಾಗಾಗಿ DPR ಸಲ್ಲಿಸಿ, DPR ಗೆ ಸಂಬಂಧಪಟ್ಟಾಗಿ ಏನಾದ್ರೂ ಆಕ್ಷೇಪಣೆಗಳಿದ್ರೆ ಅದನ್ನ ಕೇಂದ್ರ ಸರ್ಕಾರಕ್ಕೆ ನೀಡ್ಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ರೋಲ್ ಪ್ಲೇ ಏನಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇತ್ತು, ಕರ್ನಾಟಕ ಸ್ಟ್ರೆಸ್ ಮಾಡ್ಬೇಕಿತ್ತು ಸುಪ್ರೀಂ ಕೋರ್ಟಿಗೆ. ಏನು ಅಂತ ಹೇಳಿದ್ರೆ ಮೇಕೆದಾಟುಗೆ ಸಂಬಂಧಪಟ್ಟಂತೆ ತಮಿಳುನಾಡು ಅರ್ಜಿ ಹಾಕಿದೆ, ನೀವಿದನ್ನ ಒಂದು ಕ್ವಿಕ್ ಮೂವ್ಮೆಂಟ್ ಮಾಡಿ ಅಟ್ಲೀಸ್ಟ್ ಇದರ ಬಗ್ಗೆ ಡಿಸಿಷನ್ ತಗೊಳ್ಳಿ ಅಂತ ಕರ್ನಾಟಕದ ವಕೀಲರ ಮೂಲಕ ಕರ್ನಾಟಕ ಸರ್ಕಾರ ಮಾಡ್ಬೇಕಿತ್ತು. ಕರ್ನಾಟಕ ಸರ್ಕಾರ ಅಂದ್ರೆ ಹಿಂದಿನ BJP ಸರ್ಕಾರ ಮಾಡ್ಬೇಕಿತ್ತು, ಈಗಿನ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ಬೇಕಿತ್ತು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ 7 ವರ್ಷಗಳ ಬಳಿಕ ಅದನ್ನ ಮಾಡಿದೆ. ಅದನ್ನ DK ಶಿವಕುಮಾರ್ ಅವರು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕಾದ್ರೆ ಹೇಳ್ಬೇಕಾಗತ್ತೆ. ಆಯ್ತು, ಮಹದಾಯಿ ಯೋಜನೆ ಯಾಕೆ ಡಿಲೇ ಆಗ್ತಾ ಇದೆ? ಮಹದಾಯಿ ಯೋಜನೆಗೆ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗ್ತಿಲ್ಲ. ಕರ್ನಾಟಕದಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಯಾಕೆ ಕರ್ನಾಟಕಕ್ಕೆ ನೀಡ್ಲಿಕ್ಕೆ ಕೇಂದ್ರ ಸರ್ಕಾರ ಹಿಂದೇಟಾಗ್ತಾ ಇದೆ, ಅಥವಾ ಅಲ್ಲಿರುವಂತ ಒಂದು ಅರಣ್ಯ ಇಲಾಖೆ ಸಬ್ ಕಮಿಟಿ ಹಿಂದೇಟಾಗ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದ ಅರಣ್ಯವನ್ನ ಪಾಸ್ ಮಾಡಿಕೊಂಡು ಈ ಒಂದು ನಾಲೆ ಅಥವಾ ಕಾಲುವೆಯನ್ನ ನಿರ್ಮಾಣ ಮಾಡ್ಬೇಕಾಗತ್ತೆ. ನೀವು ಪರಿಸರ ಅಭಿವೃದ್ಧಿ ಯೋಜನೆಗೆ ಯಾವ ರೀತಿಯಾದಂತ ಕ್ರಮಗಳನ್ನ ಕೈಗೊಂಡಿದ್ದೀರಿ ಅನ್ನೋ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ಪರಿಸರ ಇಲಾಖೆಯನ್ನ ಸ್ಯಾಟಿಸ್ಫೈ ಮಾಡ್ಬೇಕಾಗತ್ತೆ. ಅವರು ನೀಡುವ ವರದಿ ಕೇಂದ್ರ ಅರಣ್ಯ ಮತ್ತೆ ಫಾರೆಸ್ಟ್ ಇಲಾಖೆಗೆ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅದನ್ನ ಮತ್ತೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವರದಿಗಳೇನಿದೆ ಅರಣ್ಯ ಅಭಿವೃದ್ಧಿ ಯೋಜನೆಗೆ, ಮತ್ತೆ ಈ ಯೋಜನೆ ಮಾಡೋದ್ರಿಂದ ಅರಣ್ಯ ನಾಶವನ್ನ ನಾವು ಹೇಗೆ ತಡೆಗಟ್ಟುತ್ತೇವೆ ಮತ್ತೆ ಎಷ್ಟು ಪರಿಸರ ನಾಶ ಕಡಿಮೆ ಮಾಡಿ ಯೋಜನೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಈಗ ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ರಾಜ್ಯ ಸರ್ಕಾರ ನೀಡಬೇಕಾಗುತ್ತೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಒಂದು ಸಬ್ ಕಮಿಟಿ ಮುಂದೆ ಈ ಒಂದು ಪ್ರಪೋಸಲ್ ಇದೆ, ಅದು ಚರ್ಚೆ ಹಂತದಲ್ಲಿದೆ. ಇನ್ನೊಂದು ಮೋಸ್ಟ್ಲಿ 2-3 ಸಭೆಗಳನ್ನ ಸೊ ಇಂಥ ವಿಷಯಗಳನ್ನ ಗೃಹಲಕ್ಷ್ಮಿ ಬಗ್ಗೆ ಕೇಳಿದಾಗ್ಲೂ ಕೇಂದ್ರ ಸರ್ಕಾರ, ಬೆಲೆ ಏರಿಕೆ ಬಗ್ಗೆ ಕೇಳಿದಾಗ್ಲೂ ಕೇಂದ್ರ ಸರ್ಕಾರ. ಸೊ ಕೇಂದ್ರ ಸರ್ಕಾರ ಅನ್ನೋ ಅಂಶವನ್ನ ಕವರಪ್ ಸೂತ್ರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ